ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 6 ತಲಕಾಡಿನ ವೈಭವ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅನರ್ಘ್ಯ ಶ್ರೇಷ್ಠ, ಉಜ್ವಲ ಶ್ರೇಷ್ಠ, ಉದ್ರೇಕ ಅತಿಶಯ, ಮೇರೆ ಮೀರು, ಕೆಚ್ಚೆದೆಯ ಭಯವಿಲ್ಲದ ಮನಸ್ಸಿನ, ತಂಗುಮನೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ, ತಾಸು ಗಂಟೆ, ನಂದನವನ ದೇವೇಂದ್ರನ ಉಪವನ, ಸಂತಸ ನೀಡುವ ಪ್ರದೇಶ, ನಿಲ್ಮನೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ, ಅತಿಥಿಗೃಹ, ನೇಸರು ಸೂರ್ಯ, ಪಡುವಣ ಪಶ್ಚಿಮ, ಪಾತರಗಿತ್ತಿ ಚಿಟ್ಟೆ, ಪತಂಗ, ಬಣ್ಣಿಸು ವರ್ಣಿಸು, ಬಿತ್ತರ ವಿಸ್ತಾರ, ಬಿರುಗಾಳಿ ಜೋರಾಗಿ ಬೀಸುವ ಗಾಳಿ, ಮಸುಕು ಅಸ್ಪಷ್ಟ, ಮೃಗಜಲ ಬಿಸಿಲುಗುದುರೆ, ಮರೀಚಿಕೆ, ವಾಸ್ತುಶಿಲ್ಪ ಕಟ್ಟಡ ರಚನೆಯ ಕಲೆ, ಸಂಪದ ಸಂಪತ್ತು ಐಶ್ವರ್ಯ, ಸಂಬೋಧಿಸು ಕುರಿತು ಹೇಳು, ಸಾರಥಿ ರಥವನ್ನು ಓಡಿಸುವವ, ವಾಹನ ಚಾಲಕ, ಸ್ಮಾರಕ ನೆನಪಿಗಾಗಿ ಕಟ್ಟಿದ್ದು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಉತ್ತರ: ಲೇಖಕರು ಶಿವನ ಸಮುದ್ರದ ನಿಲ್ಮನೆಯಲ್ಲಿ ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದರು. ಎರಡನೆಯ ಪ್ರಶ್ನೆ: ಗಂಗರ ಮೊದಲ ರಾಜಧಾನಿ ಯಾವುದು? ಉತ್ತರ: ಗಂಗರ ಮೊದಲ ರಾಜಧಾನಿ ಕೋಲಾರ. ಮೂರನೇ ಪ್ರಶ್ನೆ: ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ಉತ್ತರ: ರಾಯ ಅಣ್ಣ ಎಂದು ಚಾವುಂಡರಾಯನನ್ನು ಕರೆಯುತ್ತಿದ್ದರು. ನಾಲ್ಕನೇ ಪ್ರಶ್ನೆ: ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಉತ್ತರ: ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಚರಿತ್ರೆ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಐದನೆಯ ಪ್ರಶ್ನೆ: ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು? ಉತ್ತರ: ವಿಷ್ಣುವರ್ಧನ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ದೇಗುಲವನ್ನು ಕಟ್ಟಿಸಿದನು. ಆರನೆಯ ಪ್ರಶ್ನೆ: ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? ಉತ್ತರ: ದೇಗುಲಗಳು ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವುವು? ಉತ್ತರ: ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಎರಡನೆಯ ಪ್ರಶ್ನೆ: ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಉತ್ತರ: ಚಾವುಂಡರಾಯ ಗಂಗ ಅರಸನಾದ ಮಾರಸಿಂಹ ರಾಚಮಲ್ಲ ರಕ್ಕಸಗಂಗರ ಮಂತ್ರಿ. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳ್ಗೆಯ ಹಂಬಲವೇ ಹಂಬಲ. ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಮೂರನೇ ಪ್ರಶ್ನೆ: ಚೋಳರ ಸಾಧನೆ ಏನು? ಉತ್ತರ: ಚೋಳರು ಗುಡಿಗೋಪುರಗಳನ್ನು ಕಟ್ಟಿಸಿದರು. ರಾಜೇಶ್ವರ,
ವೈಕುಂಠನಾರಾಯಣ, ಮರುಳೇಶ್ವರ, ಪಾತಾಳೇಶ್ವರ, ವೈದೇಶ್ವರ ಗುಡಿಗಳನ್ನು ಕಟ್ಟಿಸಿದರು. ಮುಂದಿನ ಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ವೈದೇಶ್ವರ ದೇವಾಲಯದ ನಿರ್ಮಾಣದ ಕಾಲನಿರ್ಣಯಕ್ಕೆ ಸಹಕಾರಿಯಾಗುವ ಅಂಶಗಳಾವುವು ವಿವರಿಸಿ. ಉತ್ತರ, ವೈದೇಶ್ವರ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದುಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವುವು. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಹಜಾರರಾಮರ ಗುಡಿ, ತಾಡಪತ್ರಿಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ಮುಂದಿನ ಪ್ರಶ್ನೆ, ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಲೇಖಕರು ವಿಜಯಪುರದ ಅರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಹಳ್ಳವೊಂದು ಎದುರಾಯಿತು. ಮೋಟಾರು ನಿಂತೇ ಬಿಟ್ಟಿತು. ಸಾರಥಿ, ಬನ್ನಿ ನಾವಿಬ್ಬರು ಮುಂದಕ್ಕೆ ಹೋಗಿ ನೋಡಿಕೊಂಡು ಬರೋಣ, ಸಿಕ್ಕರೆ ತಿರುಗಿ ಬಂದು ಇವರನ್ನು ಕರೆದುಕೊಂಡು ಹೋಗೋಣ ಎಂದನು. ಇಬ್ಬರು ಹೋದೆವು. ರಾತ್ರಿ 1 ಗಂಟೆ. ಎಡಬಲಕ್ಕೆ ಶಾಲಿವನ ನರಿಗಳು ಬಯಲಾಟದ ತಾಳಗತಿಗೆ ತಕ್ಕಂತೆ ಕೂಗುವ ಹಿಮ್ಮೇಳದವರಂತೆ ಕೂಗುತ್ತಲಿದ್ದವು. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮಸುಕಾಗಿ ಕಂಡಿತು. ಎದೆ ಜೋರಿನಿಂದ ಹಾರತೊಡಗಿತು. ಧಾವಿಸಿದರು, ಸಮೀಪಿಸಿದರು. ಯುರೇಕಾ ಯುರೇಕಾ ಎಂದು ಹೇಳಿದರು. ಮುಂದಿನ ಪ್ರಶ್ನೆ, ಸಳನ ವಂಶಕ್ಕೆ ಹೊಯ್ಸಳ ಹೆಸರು ಬರಲು ಕಾರಣವೇನು? ಉತ್ತರ, ಹೊಯ್ಸಳ ವಂಶದ ಮೂಲಪುರುಷನ ಹೆಸರು ಸಳ. ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುತ್ತಾ ಕುಳಿತಂದು ಹುಲಿಯೊಂದು ಅವನೆಡೆಗೆ ಜಿಗಿದು ಬಂದಿತು. ಆಗ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತನೆಂದು. ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಿನಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು. ಅಂದಿನಿಂದ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು. ಮುಂದಿನ ಭಾಗ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ವಾಕ್ಯ, ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ಆಯ್ಕೆ, ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡನಾಡು ಪ್ರವಾಸ ಕಥನದಿಂದ ಆರಿಸಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲೇಖಕರು 1950ನೇ ಅಕ್ಟೋಬರ್ ತಿಂಗಳು 20ರಂದು ಶಿವನಸಮುದ್ರದ ನಿಲ್ಮನೆಯನ್ನು ಸೇರಿದರು. ಆಗ ರಾತ್ರಿ 12 ಕಳೆದಿತ್ತು. ಆಗ ಲೇಖಕರು ಆ ದಿನದ ಪಯಣದ ವಿವರವನ್ನು ಬರೆಯುತ್ತಾ ಸಂದರ್ಭವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ. ಪ್ರವಾಸದ ದಣಿವುಗಳಿಂದ ಪ್ರವಾಸಿಗರೆಲ್ಲರೂ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಆದರೆ ಲೇಖಕರು ಅಂದಿನ ಪ್ರವಾಸದ ವಿವರಣೆಯನ್ನು ಬರೆಯುತ್ತಿದ್ದರು. ಎಲ್ಲರೂ ದಣಿದು ಮಲಗಿದ್ದರಿಂದ ನೀರವ ನಿಶ್ಶಬ್ದದ ನಡುವೆ ಸುತ್ತಲ ಲೋಕವೇ ಮಲಗಿರುವಂತೆ ಭಾಸವಾಗಿರುವುದು ಸ್ವಾರಸ್ಯಕರವಾಗಿದೆ. ಮುಂದಿನ ವಾಕ್ಯ, ಅದು ಕಲಾಶ್ರೀ ವಿಹರಿಸುವ ನಂದನವನ. ಆಯ್ಕೆ, ಈ ವಾಕ್ಯವನ್ನು
ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಆರಿಸಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ತಲಕಾಡಿನ ವೈಭವವನ್ನು ವಿವರಿಸುತ್ತಾ ಲೇಖಕರು ಈ ವಾಕ್ಯವನ್ನು ಹೇಳಿದ್ದಾರೆ. ತಲಕಾಡು ಕೇವಲ ರಾಜಕೀಯವಾಗಿ ಪ್ರಸಿದ್ಧವಾಗಿರದೆ ಕಲೆ ಸಾಹಿತ್ಯಗಳ ಹೊನ್ನ ಕಲಶವಾಗಿದೆ. ಅದಕ್ಕೆ ಕಾರಣ ತಲಕಾಡಿನ ಮಣ್ಣು. ಇಲ್ಲಿ ರಾಯನೆಂದೇ ಹೆಸರು ಗಳಿಸಿದ ಚಾವುಂಡರಾಯ ಇದ್ದಾನೆ. ಅತ್ತಿಮಬ್ಬೆ ಎಂಬ ಮಹಾನ್ ಸಾಹಿತಿ ಇದ್ದಾಳೆ. ಅಜಿತಸೇನ ಶಿಷ್ಯವೃಂದಗಳಿಂದ ಕೂಡಿರುವ ತಲಕಾಡು ಕಲಾಶ್ರೀ ವಿಹರಿಸುವ ನಂದನವನವಾಗಿದೆ ಎಂದು ವರ್ಣಿಸಿದ್ದಾರೆ. ಸ್ವಾರಸ್ಯ: ತಲಕಾಡು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು ಕಲಾಶ್ರೀ ವಿಹಾರ ಮಾಡುತ್ತಾಳೆ ಎಂಬುದು ಸ್ವಾರಸ್ಯಕರವಾಗಿದೆ. ಮುಂದಿನ ವಾಕ್ಯ: ಮೋಟಾರು ಓಡಲೊಲ್ಲದು, ಸಾರಥಿ ನಿಲ್ಲಿಸಲಾರನು. ಆಯ್ಕೆ: ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಆರಿಸಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅರ್ಕೇಶ್ವರದ ಲಿಂಗದ ದರ್ಶನಕ್ಕೆ ಎಲ್ಲರೂ ತೆರಳಿದಾಗ ಸೂರ್ಯಾಸ್ತದ ಸಮಯವಾಗಿತ್ತು. ದಾರಿ ಕೊರಕಲಾಗಿದ್ದ ಸಂದರ್ಭದಲ್ಲಿ ತಮ್ಮ ಅನುಭವವನ್ನು ಲೇಖಕರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಏನೇ ಆದರೂ ಸಂಕಲ್ಪದಂತೆ ಪ್ರವಾಸ ಪೂರ್ಣಗೊಳಿಸಬೇಕೆಂಬ ಲೇಖಕರ ಹಂಬಲ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ: ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ದೊರಕಿತು. ಆಯ್ಕೆ: ಈ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಆರಿಸಲಾದ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅರ್ಕೇಶ್ವರ ಲಿಂಗದ ದರ್ಶನದ ಆಸೆ ಹೊತ್ತವರಿಗೆ, ಕತ್ತಲ ಕೊರಕಲು ದಾರಿಯಲ್ಲಿ ಸಾಗುತ್ತಿದ್ದವರಿಗೆ ಹಳ್ಳ ಅಡ್ಡ ಬಂದು ಕೊನೆಗೆ ಚಾಲಕ ಹಾಗೂ ಲೇಖಕರು ನಡೆದೇ ಹೊರಟರು. ದೇವಾಲಯ ಸಿಕ್ಕಿದರೆ ಎಲ್ಲರನ್ನೂ ಕರೆದೊಯ್ಯುವುದು, ಇಲ್ಲವಾದರೆ ಹಿಂತಿರುಗುವುದು ಎಂದು ಹೊರಟಾಗ ರಾತ್ರಿ 1 ಗಂಟೆಯ ಸಮಯದಲ್ಲಿ ಗುಡಿಯನ್ನು ಪತ್ತೆ ಹಚ್ಚಿ ತನ್ನ ಸಂಗಡಿಗರನ್ನು ಕರೆಯುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಅರ್ಕೇಶ್ವರ ದೇವಾಲಯ ಸಿಕ್ಕಿದಾಗ ಲೇಖಕರಿಗಾದ ಸಂತೋಷ, ಆವೇಶಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮುಂದಿನ ಭಾಗ: ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸಾಹಿತ್ಯಾವಲೋಕನ: ಭಕ್ತಿ ಭಂಡಾರಿ ಬಸವಣ್ಣ, ಹಿರೇಮಲ್ಲೂರು, ವಚನ ಧರ್ಮಸಾರ. ಸರಿಯಾದ ಉತ್ತರ ಭಕ್ತಿ ಭಂಡಾರಿ ಬಸವಣ್ಣ. ಎರಡನೆಯ ಗುಂಪು: ಮಾರಸಿಂಹ, ಚಾವುಂಡರಾಯ, ರಾಚಮಲ್ಲ, ರಕ್ಕಸಗಂಗಾ. ಗುಂಪಿಗೆ ಸೇರದ ಪದ ಚಾವುಂಡರಾಯ. ಮೂರನೇ ಗುಂಪು: ರಾಜೇಶ್ವರ, ಮರಳೇಶ್ವರ, ಮಹಾಲಿಂಗೇಶ್ವರ, ಪಾತಾಳೇಶ್ವರ. ಗುಂಪಿಗೆ ಸೇರದ ಪದ ಮಹಾಲಿಂಗೇಶ್ವರ. ಮುಂದಿನ ಗುಂಪು: ಮುಚ್ಚಿಟ್ಟು, ಹಾರುತ್ತಿರುವ, ಉದ್ಯಮವನ್ನು, ಬಾನಿನೆಡೆ. ಸರಿಯಾದ ಉತ್ತರ ಉದ್ಯಮವನ್ನು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.